ಸಿದ್ದರಾಮಯ್ಯ ಪಾಕೆಟ್ ಇಂದ ದುಡ್ಡು ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಪಾಕೆಟ್ ಇಂದ ದುಡ್ಡು ಕೊಟ್ಟಿದ್ದಾರೆ. ಬಿಲ್ ಕೊಟ್ಟಿರೋದೇ ತಪ್ಪು, ಅದು ಫ್ರಾಡು. ಪೈಪ್ ತಂದ್ಬಿಟ್ಟು ಹಣ ಹಾಕೊಂಡು ದುಡ್ಡು ಹೊಡೆದ್ಬಿಟ್ರೆ ಇದಕ್ಕೆಲ್ಲ ನಾವೆಲ್ಲ ಜಗ್ಗಲ್ಲ ಬಗ್ಗಲ್ಲ ಆಯ್ತು. ರೈತರು ಒಂದ್ಸಲಿ ತೊಡೆ ತಟ್ಟವ್ರೆ, ಟ್ರೈಲರ್ ಕೊಟ್ಟವ್ರೆ. ಈ ಸರಿ ತೊಡೆ ಅಲ್ಲ, ರಕ್ತ ಕೊಡ್ತಾರೆ. ಈ ಸುರೇಶ್ ಗೌಡ ತನ್ನ ಬೆಳೆ ಬೇಯಿಸ್ಕೊಳ್ಳಕ್ಕೆ ರಾಜಕೀಯದ ಬಿಜೆಪಿ ಕಟ್ಟೋದಕ್ಕಿದ್ದಲ್ಲ ಇದು. ಪರಮೇಶ್ವರ್ ಅವ್ರಿಗೂ ನಾನೊಂದು ವಿನಂತಿ ಮಾಡ್ತೇನೆ. ನಿನ್ನೆ ಅವರು ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನೀವು ಹೇಳ್ಬಿಡಿ ಸರ್ಕಾರ ನಾನು ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಬಹಳ ನೋವಾಗಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ರಂಗನಾಥ್ ಅವರಿಗೋಸ್ಕರ ಯೋಜನೆ ಮಾಡೋದು ಇಡೀ ಜಗತ್ತಿಗೆ ಇದು ಗೊತ್ತಿದೆ. ಕರ್ನಾಟಕ ರಾಜ್ಯದ ನೀರಾವರಿ ಸಚಿವರು ಅವರು, ಕುಣಗಲ್ಗೆ ಅಥವಾ ಮಾಗಡಿಗೆ ನೀರಾವರಿ ಸಚಿವರಲ್ಲ. ಇದು ಡ್ರಾಮಾ ಅಂತ ಜನ ಅನ್ಕೊಂಡ್ರು. ಹೋರಾಟದಲ್ಲಿ ಸತ್ರೆ ಅದು ವೀರ ಮರಣ, ಇದೇ ಆತ್ಮಹತ್ಯೆ ಮಾಡ್ಕೊಂಡು ಏಡಿಗಳು. ಆದರೆ ನಾವು ಅವರು 1000 ಕೋಟಿ ಅನುದಾನ ಕೊಟ್ಟರು, ನಾವು ಇದಕ್ಕೆ ಒಪ್ಪಲ್ಲ. ಇವರು ನಾವು ಬದುಕಿರೋವರೆಗೂ ನಮ್ಗೆ ಶಾಪ ಆಗ್ತಾರೆ. ಪರಮೇಶ್ವರ್ಗೂ ನಾವು ಮಾತಾಡಲ್ಲ. ಅವ್ರು ಏನೋ ಮುಂದೆ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಆಸೆ ಇರುತ್ತೆ. ಇದರಲ್ಲೂ ಕೂಡ ಕ್ರೆಡಿಟ್ ವಾರ್ ಏನಾದ್ರು ನಡೀತಾ ಇದೆ. ಯಾವನ್ ಬರ್ತಾನೆ ಬರಲಿ, ಲಾಠಿ ತಗೊಂಡು ಹೊಡಿತೀವಿ. ನಾನು ತೊಡೆ ತಟ್ಟೇಳೆ ಸಾಕತ್ತಿದ್ರೆ ಹೊಡೆದ್ರೆ ಗುಂಡು ನನಗೆ ಫಸ್ಟ್ ಹೊಡಿರಿ, ಆಮೇಲೆ ನಾನು ಎಣದ ಮೇಲೆ ತೊಗೊಂಡು ಹೋಗ್ರಿ ಅಂತ. ಕೆಲವೊಂದಿಷ್ಟು ಜನ ಮಾತ್ರ ಆಕ್ಟಿವ್ ಆಗಿದ್ದಾರೆ, ಕೆಲವೊಂದಿಷ್ಟು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾನೆ ಇಲ್ಲ. ಇದರಲ್ಲೂ ಏನಾದರೂ ಬಣ ನಮ್ಮ ಪರ ನಿಂತ್ಕೊಳ್ತೀಯ, ನಮ್ಮ ಪರ ಹೋರಾಟ ಮಾಡ್ತೀವಿ, ನಮಗೆ ಅನ್ಯಾಯ ಆದಾಗ ತೊಡೆ ತಟ್ಟಿ ನಿಂತ್ಕೊಳ್ತೀಯ. ಜಿಲ್ಲೆಯ ಬಿಜೆಪಿಯಲ್ಲಿ ಏನಾದರೂ ಬಿರುಕು ಮೂಡ್ತಿದೆಯಾ ಇತ್ತೀಚೆಗೆ ಅನ್ನುವಂಥದ್ದು? ಪಟ್ಟಾಕ್ದಾಗ ಮೂಗು ಮತ್ತೆ ಬಾಯಿ ಎರಡೂ ಮುಚ್ಕೊಂಡ್ಬಿಟ್ರೆ ಸತ್ತೋಯ್ತದೆ ಸರ್ಕಾರ. ಆದ್ರೆ ಇತ್ತೀಚೆಗೆ ಯಾಕೋ ಸೋಮಣ್ಣ ಅವ್ರ ಜೊತೆಗೆ ಜಾಸ್ತಿ ಸುರೇಶ್ ಗೌಡ್ರು ಕಾಣಿಸ್ಕೊಡ್ತಾ ಇಲ್ಲ. ನಾನಿಲ್ಲಿ ಜಗಳ ಮಾಡೋದಕ್ಕೆ ಮತ್ತೊಂದು ಮಾಡೋಕ್ಕೆ ನನಗೆ ಸಮಯ ಜನ ಕೊಟ್ಟಿಲ್ಲ. ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆ ಆಗುತ್ತೆ, ಸೋಮಣ್ಣ ಅವರಿಗೂ ಕೂಡ ಚಾನ್ಸ್ ಇದೆ. ಮನೇಲೆ ತುಪ್ಪ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆಲ್ಲ ಅಲದ್ರಂತಲ್ಲ, ಹಂಗಾಗುತ್ತದೆ. ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಚರ್ಚೆಗಳೆಲ್ಲ ಕೇಳಿ ಬರ್ತಿದ್ವು. ಕಾಂಗ್ರೆಸ್ ಒಂದು ಸಮುದ್ರ, ಅಲ್ಲಿ ಈಜಕ್ಕಾಗಲ್ಲ.